ನಮಸ್ಕಾರ ವೀಕ್ಷಕರೇ, ನಾನು ಡೊನಾಲ್ಡ್ ಪೆರೇರಾ. ನಾನಿಂದು ನಿಮ್ಮೊಂದಿಗೆ ನಮ್ಮ ರಾಜ್ಯ ಎದುರಿಸುತ್ತಿರುವ ಅತಿ ದೊಡ್ಡ ಪ್ರಾಕೃತಿಕ ವಿಕೋಪ ಹಾಗೂ ಆಡಳಿತಾತ್ಮಕ ಸವಾಲೊಂದರ ಕುರಿತು ಮಾತನಾಡುತ್ತಿದ್ದೇನೆ. ನಮ್ಮ ರಾಜ್ಯ ಇಂದು ಭೀಕರ ಬರಗಾಲದ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಕಾಲ ಬದಲಾಗಿದೆ, ವಾತಾವರಣವು ಬದಲಾಗಿದೆ. ಎಲ್ ನಿನೋ ಪರಿಣಾಮದಿಂದಾಗಿ ಮಳೆಗಾಲದಲ್ಲೂ ಮಳೆ ಕೈಕೊಟ್ಟಿದೆ. ನೀರು ತುಂಬಿ ಭರ್ತಿಯಾಗಬೇಕಿದ್ದ ಜಲಾಶಯಗಳು ತಳ ಕಾಣುತ್ತಿವೆ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ನಮಗೆ ಬೇಕಿರುವುದು ಪ್ರಕೃತಿಯನ್ನು ನಾಶಪಡಿಸುವ, ಪಶ್ಚಿಮ ಘಟ್ಟವನ್ನು ಬಲಿಕೊಡುವ ಅವೈಜ್ಞಾನಿಕ ಯೋಜನೆಗಳಲ್ಲ, ಬದಲಿಗೆ ಆಧುನಿಕ, ಸುಸ್ಥಿರ ಮತ್ತು ದಿಟ್ಟ ರಾಜಕೀಯ ನಿರ್ಧಾರಗಳು. ಈ ಕಾರ್ಯಕ್ರಮದ ಮೂಲಕ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ರಾಜ್ಯದ ಪ್ರಭಾವಿ ನಾಯಕರೂ ಆದ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಬಹಿರಂಗ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ಮುಂಬರುವ ಭೀಕರ ಜಲಕ್ಷಾಮ ಮತ್ತು ಎಲ್ ನಿನೋ ಮುನ್ನೆಚ್ಚರಿಕೆ. ಮಾನ್ಯ ಶಿವಕುಮಾರ್ ಅವರೇ, ನಾನು ಅಧಿಕಾರದಲ್ಲಿದ್ದಾಗ ರಾಜ್ಯಕ್ಕೆ ನೆನಪಿನಲ್ಲಿ ಉಳಿಯುವಂತಹ, ಸಾಕ್ಷಿಗುಡ್ಡೆಯಾಗುವಂತಹ ಕೆಲಸಗಳನ್ನು ಮಾಡಿ ಹೋಗಬೇಕು ಎಂದು ನೀವು ಹಲವು ವೇದಿಕೆಗಳಲ್ಲಿ ಹೇಳಿದ್ದೀರಿ. ಟೀಕೆಗಳು ಸಾಯುತ್ತವೆ, ಕೆಲಸ ಕಾರ್ಯಗಳು ಉಳಿಯುತ್ತವೆ ಎಂದು ನೀವು ಹೇಳುತ್ತಾ ಬಂದಿದ್ದೀರಿ. ಒಬ್ಬ ಜನನಾಯಕನಿಗೆ ಇಂತಹ ಹಂಬಲವಿರುವುದು ಶ್ಲಾಘನೀಯ. ಆದರೆ ಆ ಸಾಕ್ಷಿಗುಡ್ಡೆ ಪ್ರಕೃತಿಯನ್ನು ನಾಶಪಡಿಸಿ ಕಟ್ಟುವ ಕಾಂಕ್ರೀಟ್ ಕಟ್ಟಡಗಳಾಗಬಾರದು. ಬದಲಿಗೆ ಕೋಟ್ಯಂತರ ಜನರ ಕುಡಿಯುವ ನೀರಿನ ದಾಹ ತೀರಿಸುವ ಸುಸ್ಥಿರ ಯೋಜನೆಯಾಗಬೇಕು. ಈ ಸಲ ಎಲ್ ನಿನೋ ಪ್ರಭಾವದಿಂದ ಮಳೆ ವ್ಯಾಪಕವಾಗಿ ಕೊರತೆಯಾಗಿದೆ. ಜೂನ್ ಜುಲೈ ತಿಂಗಳಲ್ಲಿ ಈ ವರ್ಷ ನಿರಂತರ ಮಳೆ ಇಲ್ಲದೆ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಕೃಷಿಕರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಮುಂದೆ ಬರಲಿರುವ ಬೇಸಿಗೆಯಲ್ಲಿ ಕೇವಲ ಕೃಷಿಗೆ ಮಾತ್ರವಲ್ಲ, ಕುಡಿಯುವ ನೀರಿಗೂ ಹಾಗೂ ಕೈಗಾರಿಕೆಗಳಿಗೂ ಹಾಹಾಕಾರ ಏರ್ಪಡುವುದು ನಿಶ್ಚಿತ. ನದಿಗಳಲ್ಲಿ ನೀರಿಲ್ಲ, ಕೆರೆಗಳು ಬತ್ತುತ್ತಿವೆ, ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಕೇವಲ ಸಾಂಪ್ರದಾಯಿಕ ನೀರಾವರಿ ಮಾದರಿಗಳನ್ನೇ ನೆಚ್ಚಿಕೊಂಡರೆ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗಲಿದೆ. ಎತ್ತಿನಹೊಳೆ ಎಂಬ ಬಿಳಿಯಾನೆ, ಸಾವಿರಾರು ಕೋಟಿ ಹಣ ಪೋಲು ಮತ್ತು ವಿಫಲ ಪ್ರಯೋಗ. ನಮ್ಮ ಕಣ್ಣ ಮುಂದೆಯೇ ಇರುವ ಬಹುದೊಡ್ಡ ವಿಪರ್ಯಾಸ ಎಂದರೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ. ಈಗಾಗಲೇ 18,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಖರ್ಚಾಗಿದೆ. ಜನರ ತೆರಿಗೆ ಹಣವನ್ನು ಈ ಯೋಜನೆಗೆ ಸುರಿಯಲಾಗಿದೆ. ಆದರೆ ಸಿಕ್ಕಿದ್ದೇನು? ಪರಿಸರ ವಿಜ್ಞಾನಿಗಳ ಮತ್ತು ತಜ್ಞರ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಕೈಗೆತ್ತಿಕೊಂಡ ಈ ಯೋಜನೆ ಸಂಪೂರ್ಣ ಅವೈಜ್ಞಾನಿಕವಲ್ಲವೇ? ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು, 100 ಎಕರೆ ಅರಣ್ಯವನ್ನು ನಾಶಪಡಿಸಲಾಗಿದೆ. ನದಿ ಹುಟ್ಟುವ ಮೂಲದಲ್ಲೇ ಮಳೆ ಇಲ್ಲದಿದ್ದರೆ ಪೈಪ್ಲೈನ್ಗಳಲ್ಲಿ ನೀರು ಎಲ್ಲಿಂದ ಹರಿಯಬೇಕು? ಮಳೆಯೇ ಇಲ್ಲದಿದ್ದರೆ ನೀರು ಎಲ್ಲಿಂದ ಎತ್ತುತ್ತೀರಿ ಎಂಬ ಸರಳ ಪ್ರಶ್ನೆಗೆ ಈ ಯೋಜನೆಯ ರೂವಾರಿಗಳ ಬಳಿ ಉತ್ತರವಿದೆಯೇ ಮಾನ್ಯ ಮುಖ್ಯಮಂತ್ರಿಗಳೇ? ಪಶ್ಚಿಮ ಘಟ್ಟದ ಜೀವ ವೈವಿಧ್ಯವನ್ನು ಬಲಿಗೊಟ್ಟು ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನು ನೀರಿನಲ್ಲಿ ಹೋಮ ಮಾಡಿದ ಈ ರೀತಿಯ ಯೋಜನೆಗಳು ಇನ್ನೂ ಸಾಕು. ಎತ್ತಿನಹೊಳೆಯಂಥ ವಿಫಲ ಮತ್ತು ಪರಿಸರ ನಾಶಕ ಯೋಜನೆಗಳನ್ನು ತಕ್ಷಣವೇ ಕೈಬಿಟ್ಟು ನೈಜ ಮತ್ತು ಸಾಕಾರಗೊಳ್ಳಬಲ್ಲ ಪರಿಹಾರದತ್ತ ಸರ್ಕಾರ ಗಮನ ಹರಿಸಬೇಕು. ಸಮುದ್ರ ನೀರಿನ ಶುದ್ಧೀಕರಣ ಏಕೈಕ ಮತ್ತು ಶಾಶ್ವತ ಪರಿಹಾರ. ಕರ್ನಾಟಕಕ್ಕೆ ಬರೋಬ್ಬರಿ 320 ಕಿಲೋಮೀಟರ್ನಷ್ಟು ಸುದೀರ್ಘವಾದ ಕರಾವಳಿ ತೀರವಿದೆ. ನಮ್ಮ ಪಕ್ಕದಲ್ಲೇ ಅರಬ್ಬಿ ಸಮುದ್ರದ ಅಗಾಧ ಜಲರಾಶಿ ಇದೆ. ಹೀಗಿರುವಾಗ ನೀರಿಗಾಗಿ ನಾವು ಬೆಟ್ಟಗುಡ್ಡಗಳನ್ನು ಕೊರೆಯುವುದು, ಅರಣ್ಯವನ್ನು ನಾಶಪಡಿಸುವುದು ಯಾಕೆ? ಸಮುದ್ರದ ಉಪ್ಪು ನೀರನ್ನು ಶುದ್ಧೀಕರಿಸಿ ಕುಡಿಯಲು ಮತ್ತು ಇತರ ಅಗತ್ಯಗಳಿಗೆ ಬಳಸುವ ಡಿಸಾಲಿನೇಷನ್ ತಂತ್ರಜ್ಞಾನವೇ ಇಂದಿನ ವಾಸ್ತವಿಕ ಮತ್ತು ವೈಜ್ಞಾನಿಕ ಪರಿಹಾರವಾಗಿದೆ. ಮಳೆಯೇ ಬೀಳದ ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, UAE, ಕತಾರ್, ಕುವೈಟ್, ಬಹ್ರೈನ್, ಒಮಾನ್ ಹಾಗೂ ಇಸ್ರೇಲ್ ದೇಶಗಳು ದಶಕಗಳಿಂದ ಸಮುದ್ರದ ನೀರನ್ನೇ ಶುದ್ಧೀಕರಿಸಿ ತಮ್ಮ ಇಡೀ ದೇಶದ ಕುಡಿಯುವ ನೀರು, ಕೃಷಿ ಮತ್ತು ಕೈಗಾರಿಕಾ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಿವೆ. ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ಸಿಂಗಾಪುರ ಮುಂತಾದ ದೇಶಗಳು ಈ ಮಾದರಿಯನ್ನು ಜಾರಿಗೊಳಿಸಿವೆ. ಭಾರತಕ್ಕೂ ಇದು ಹೊಸದಲ್ಲ. ನಮ್ಮ ನೆರೆಯ ತಮಿಳುನಾಡಿನಲ್ಲಿ ಹಾಗೂ ಗುಜರಾತ್ನಲ್ಲಿ ಬೃಹತ್ ಡಿಸಾಲಿನೇಷನ್ ಪ್ಲಾಂಟ್ಗಳು ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿವೆ. ಅಷ್ಟೇ ಅಲ್ಲ, ಮಂಗಳೂರಿನಲ್ಲೂ ಸಮುದ್ರದ ನೀರನ್ನು ಶುದ್ಧೀಕರಿಸಲಾಗುತ್ತಿದ್ದು, MRPL ಸಂಸ್ಥೆಯು ತಣ್ಣೀರು ಬಾವಿಯಲ್ಲಿ ತನ್ನ ಕೈಗಾರಿಕಾ ಬಳಕೆಗಾಗಿ ಸಮುದ್ರದ ನೀರನ್ನು ಶುದ್ಧೀಕರಿಸುವ ಘಟಕವನ್ನು ಸ್ಥಾಪಿಸಿ ಯಶಸ್ವಿಯಾಗಿದೆ. ಹೀಗಿರುವಾಗ ಮಂಗಳೂರು ಸೇರಿದಂತೆ ಇಡೀ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮಾತ್ರವಲ್ಲ, ಕರ್ನಾಟಕದ ಇತರ ಭಾಗಗಳ ನೀರಿನ ದಾಹ ತೀರಿಸಲು ಮಂಗಳೂರು ಮತ್ತು ಕರಾವಳಿಯ ಆಯಕಟ್ಟಿನ ಸ್ಥಳಗಳಲ್ಲಿ ಬೃಹತ್ ಸಮುದ್ರ ನೀರು ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸುವುದು ಅತ್ಯಂತ ಸೂಕ್ತ ಹಾಗೂ ಕಾಲೋಚಿತ ಕ್ರಮ. ಸೌರಶಕ್ತಿ ಬಳಕೆ, ಪರಿಸರ ಸ್ನೇಹಿ ತಂತ್ರಜ್ಞಾನ. ಡಿಸಾಲಿನೇಷನ್ ಪ್ಲಾಂಟ್ಗಳಿಗೆ ಹೆಚ್ಚಿನ ವಿದ್ಯುತ್ ಶಕ್ತಿ ಬೇಕಾಗುತ್ತದೆ ಎಂಬುದು ಸಾಮಾನ್ಯ ದೂರು. ಆದರೆ ಅದಕ್ಕೂ ನಮ್ಮ ಬಳಿ ನೈಸರ್ಗಿಕ ಪರಿಹಾರವಿದೆ. ಕರಾವಳಿ ಕರ್ನಾಟಕದಲ್ಲಿ ವರ್ಷದ ಹೆಚ್ಚಿನ ದಿನಗಳಲ್ಲಿ ಉತ್ತಮ ಬಿಸಿಲು ಲಭ್ಯವಿರುತ್ತದೆ.
ಈ ಡಿಸಾಲಿನೇಷನ್ ಘಟಕಗಳಿಗೆ ಬೇಕಾಗುವ ಶಕ್ತಿಯನ್ನು ಸೌರಶಕ್ತಿ ಅಂದರೆ ಸೋಲಾರ್ ಪವರ್ ಮೂಲಕ ಉತ್ಪಾದಿಸಿಕೊಂಡಲ್ಲಿ ಉತ್ಪಾದನಾ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಜೊತೆಗೆ ಇಂಗಾಲದ ಹೊರಸೂಸುವಿಕೆ ತಡೆದು ಪರಿಸರ ಮಾಲಿನ್ಯವಾಗದಂತೆ ಸಂಪೂರ್ಣ ಹಸಿರು ಶಕ್ತಿ ಅಂದರೆ ಗ್ರೀನ್ ಎನರ್ಜಿ ಆಧಾರಿತ ಪ್ಲಾಂಟ್ಗಳನ್ನು ನಡೆಸಲು ಸಾಧ್ಯವಾಗುತ್ತದೆ. ಕೈಗಾರಿಕಾ ನೀತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ. ನದಿ ನೀರು ಕೇವಲ ಗೃಹ ಬಳಕೆಗೆ ಇರಲಿ. ಮುಖ್ಯಮಂತ್ರಿಯವರೇ, ನಿಮ್ಮ ಸರ್ಕಾರವು ತಕ್ಷಣವೇ ಒಂದು ಸಮಗ್ರ ನೀತಿಯನ್ನು ಜಾರಿಗೆ ತರಬೇಕು. ಮಂಗಳೂರು ಮತ್ತು ಸುತ್ತಮುತ್ತಲಿನ ಬೃಹತ್ ಕೈಗಾರಿಕೆಗಳು, ಹೋಟೆಲ್ಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ನೇತ್ರಾವತಿ, ಫಲ್ಗುಣಿ ಮುಂತಾದ ನದಿಗಳ ಸಿಹಿ ನೀರನ್ನು ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು. ಕೈಗಾರಿಕೆಗಳಿಗೆ ನಿಬಂಧನೆ. ಪ್ರತಿಯೊಂದು ಬೃಹತ್ ಕೈಗಾರಿಕೆಯು ತನ್ನದೇ ಆದ ಡಿಸಾಲಿನೇಷನ್ ಪ್ಲಾಂಟ್ ಸ್ಥಾಪಿಸಿಕೊಳ್ಳಬೇಕು ಅಥವಾ ಸರ್ಕಾರ ಸ್ಥಾಪಿಸುವ ಡಿಸಾಲಿನೇಷನ್ ಪ್ಲಾಂಟ್ಗಳಿಂದ ಸಮುದ್ರದ ಶುದ್ಧೀಕರಿಸಿದ ನೀರನ್ನಷ್ಟೇ ಕಮರ್ಷಿಯಲ್ ದರದಲ್ಲಿ ಖರೀದಿಸಬೇಕು. ಆ ಮೂಲಕ ನದಿಗಳ ಸಿಹಿ ನೀರನ್ನು ಕೇವಲ ಸಾರ್ವಜನಿಕರ ಗೃಹ ಬಳಕೆ, ಕುಡಿಯಲು ಮತ್ತು ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಕಾಯ್ದಿರಿಸಬೇಕು. ಹೀಗೆ ಮಾಡಿದಾಗ ಬೇಸಿಗೆಯಲ್ಲೂ ನದಿಗಳಲ್ಲಿ ನೀರಿನ ಸಂಗ್ರಹ ಹೆಚ್ಚಿರುತ್ತದೆ, ಕೃಷಿಕರಿಗೆ ನೀರಾವರಿಗೆ ಕೊರತೆಯಾಗುವುದಿಲ್ಲ ಮತ್ತು ನಗರಗಳಿಗೂ ಕುಡಿಯುವ ನೀರಿನ ಅಭಾವ ಎದುರಾಗುವುದಿಲ್ಲ. ಮುಖ್ಯಮಂತ್ರಿಯವರಿಗೆ ನೇರ ಮನವಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಪ್ರಸ್ತುತ ಆಡಳಿತಾವಧಿಯ ಉಳಿದ ಅವಧಿಯಲ್ಲಿ ಈ ಯೋಜನೆಯನ್ನು ಯುದ್ಧದೋಪಾದಿಯಲ್ಲಿ ಕೈಗೆತ್ತಿಕೊಳ್ಳಿ. ನಗರೀಕರಣದ ಹೆಸರಿನಲ್ಲಿ ಕಾಡು ಕಡಿಯುವ, ನದಿಗಳ ಹರಿವು ಬದಲಿಸುವ, ಧನದಾಹಿ ಕಟ್ಟಡ ನಿರ್ಮಾಣ ಯೋಜನೆಗಳಿಗಿಂತ ಕೋಟ್ಯಾಂತರ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವುದು ಶ್ರೇಷ್ಠ ಕರ್ತವ್ಯ. ಅದಕ್ಕಿಂತ ದೊಡ್ಡ ಸಾಧನೆ ಮತ್ತು ಸಾಕ್ಷಿಗುಡ್ಡೆ ಬೇರೆ ಇಲ್ಲ. ಪಶ್ಚಿಮ ಘಟ್ಟದಂತಹ ನಾಡಿನ ಅಮೂಲ್ಯ ಪ್ರಾಕೃತಿಕ ಸಂಪತ್ತನ್ನು ನಾಶಪಡಿಸುವ ಯಾವುದೇ ಹೊಸ ಯೋಜನೆಯನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕೃತಿಯನ್ನು ರಕ್ಷಿಸುತ್ತಲೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆರವಿನಿಂದ ಸಮುದ್ರದ ನೀರನ್ನು ನಾಡಿನ ದಾಹ ತೀರಿಸಲು ಬಳಸುವ ಈ ಯೋಜನೆಯನ್ನು ದಯವಿಟ್ಟು ಜಾರಿಗೆ ತನ್ನಿ. ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಉಳಿದಿರುವ ಸರೋವರ, ಕೆರೆಗಳನ್ನು ಪುನರುಜ್ಜೀವನಗೊಳಿಸಿ ಹಿಂದೆ ರಾಜ ಮಹಾರಾಜರು ಮಾಡಿದಂತಹ ಪುಣ್ಯ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಿ. ಕೇವಲ ನಗರೀಕರಣ ಒಂದೇ ಅಭಿವೃದ್ಧಿ ಅಲ್ಲ ಶಿವಕುಮಾರ್ ಸರ್. ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವ ಆಡಳಿತ ನೀಡುವ ಮತ್ತು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ವಿರಾಜಮಾನರಾಗುವ ಅವಕಾಶ ಇದೀಗ ನಿಮ್ಮ ಮುಂದಿದೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಅತಿ ಶೀಘ್ರವಾಗಿ ಕಾರ್ಯಪ್ರವೃತ್ತರಾಗಿ. ಯಾಕೆಂದರೆ ಇದು ತುರ್ತಾಗಿ ಆಗಬೇಕಾದ ಕಾರ್ಯ. ನಾವು ಸಮಸ್ಯೆ ಬಂದ ನಂತರ ಪರಿಹಾರ ಹುಡುಕುವ ಬದಲು ಸಮಸ್ಯೆ ಬರುವ ಮೊದಲೇ ಯೋಜನೆ ರೂಪಿಸಬೇಕಾಗಿದೆ. ಹೀಗೆ ಮಾಡಿದರೆ ನೀವು ಕೇವಲ ರಾಜಕಾರಣಿಯಾಗಿ ಉಳಿಯುವುದಿಲ್ಲ, ಬದಲಿಗೆ ಕರ್ನಾಟಕದ ಪಾಲಿನ ಆಧುನಿಕ ಭಗೀರಥನಾಗಿ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗುತ್ತೀರಿ. ಮುಂಬರುವ ದಶಕಗಳ ಕಾಲ ಜನರು ನಿಮ್ಮ ಈ ದೂರದರ್ಶಿತ್ವದ ನಿರ್ಧಾರ ಮತ್ತು ಕಾಮಗಾರಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಮುಕ್ತಾಯದ ಮಾತು. ಬಂಧುಗಳೇ, ನೀರು ಎಂದರೆ ಕೇವಲ ಸಂಪನ್ಮೂಲವಲ್ಲ, ಅದು ಜೀವಸೆಲೆ. ರಾಜಕಾರಣಿಗಳ ತಾತ್ಕಾಲಿಕ ಯೋಜನೆಗಳಿಗೆ ನಮ್ಮ ಪರಿಸರವನ್ನು ಬಲಿಕೊಡಲು ನಾವು ಬಿಡಬಾರದು. ಕರಾವಳಿಯ ಸಮುದ್ರದ ನೀರನ್ನು ಬಳಸಿಕೊಳ್ಳುವ ಈ ವೈಜ್ಞಾನಿಕ ಯೋಜನೆಯನ್ನು ರಾಜ್ಯ ಸರ್ಕಾರ ತಕ್ಷಣವೇ ಜಾರಿಗೆ ತರಲಿ ಎಂಬುದು ನಮ್ಮೆಲ್ಲರ ಧ್ವನಿಯಾಗಲಿ. ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸರ್ಕಾರದ ಮತ್ತು ಇತರ ಸಚಿವರ ಗಮನಕ್ಕೆ ತಲುಪಿಸಲು ಸಹಕರಿಸಿ. ಬುಡ್ಕುಲೋ ಮೀಡಿಯಾದ ಈ ವಿಶೇಷ ಅಭಿಯಾನದ ಜೊತೆಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇತರರಿಗೂ ಹಂಚಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಆಗ್ರಹಪಡಿಸುವ ಸಲಹೆಗಳನ್ನು ಕಮೆಂಟ್ ಮೂಲಕ ಬರೆಯಿರಿ. ಎಲ್ಲರಿಗೂ ಧನ್ಯವಾದಗಳು.